ಬೇವಿನ ಎಲೆಯನ್ನು ತಂದು ಎಷ್ಟು ದಿನಗಳ ಕಾಲ ಬೆಲ್ಲದ ಜೊತೆಯಲ್ಲಿ ಇಟ್ಟರೂ ಅದರ ಮೂಲ ಕಹಿ ಸ್ವಭಾವವು ಕರಗಿ ಅದು ಸಿಹಿಯಾಗಲು ಸಾಧ್ಯವಿಲ್ಲ. ಅದೇ ರೀತಿ ಅತ್ಯಂತ ವಿಷಪೂರಿತವಾದ ಹಾವಿಗೆ ದಿನಾಲೂ ಪ್ರೀತಿಯಿಂದ ಹಾಲನ್ನು ಎರೆದು ಸಾಕಿದರೂ ಅದು ಅಮೃತವನ್ನು ಕೊಡುವುದಿಲ್ಲ, ಬದಲಿಗೆ ವಿಷವನ್ನೇ ಕಕ್ಕುತ್ತದೆ. ಜನ್ಮಜಾತವಾಗಿ ದುಷ್ಟ ಬುದ್ಧಿ ಹಾಗೂ ಕುಟಿಲ ಮನಸ್ಸು ಉಳ್ಳವರಿಗೆ ಎಷ್ಟೇ ಒಳ್ಳೆಯ ಸಜ್ಜನರ ಸಹವಾಸ ನೀಡಿದರೂ ಅಥವಾ ಉತ್ತಮ ಸಂಸ್ಕಾರ ಕಲಿಸಲು ಪ್ರಯತ್ನಿಸಿದರೂ ಅವರ ಮೂಲ ಕೆಟ್ಟ ಸ್ವಭಾವ ಎಂದಿಗೂ ಬದಲಾಗುವುದಿಲ್ಲ. ಮನಸ್ಸಿನಲ್ಲಿ ವಕ್ರಬುದ್ಧಿ, ಕಪಟತನ ಹಾಗೂ ಕುಟಿಲತೆಯನ್ನು ಇಟ್ಟುಕೊಂಡಿರುವ ಮನುಷ್ಯರು ದಿನವಿಡೀ ದೇವರ ಮಂತ್ರಗಳನ್ನು ಪಠಿಸಿದರೂ ಅದರಿಂದ ಯಾವುದೇ ಪುಣ್ಯ ಸಿಗುವುದಿಲ್ಲ. ಸದಾ ಸುಳ್ಳನ್ನೇ ಆಡುವ, ಸಟೆಯನ್ನಾಡುವ ಜನರು ಸಮಾಜದ ಕಣ್ಣಿಗೆ ತಾವು ತುಂಬಾ ಯೋಗ್ಯರು ಎಂಬಂತೆ ನಿರಂತರವಾಗಿ ನಾಟಕವಾಡಿದರೂ ಯಾವುದೇ ಪ್ರಯೋಜನವಿಲ್ಲ. ಮಾತು ಮತ್ತು ನಡತೆಯಲ್ಲಿ ಸತ್ಯವಿಲ್ಲದ ಬಾಹ್ಯ ಆಡಂಬರದ ಧಾರ್ಮಿಕ ಆಚರಣೆಗಳು ಕೇವಲ ವ್ಯರ್ಥ ಪ್ರದರ್ಶನಗಳಷ್ಟೇ ಆಗಿರುತ್ತವೆ. ಅಕ್ಕಪಕ್ಕದ ಜನರಿಗೆ ವಂಚಿಸುತ್ತಾ, ಕಪಟತನದಿಂದ ಎಲ್ಲರನ್ನೂ ಕಾಡುತ್ತಾ, ಮತ್ತೊಂದೆಡೆ ಕೈಯಲ್ಲಿ ಜಪಮಾಲೆ ಹಿಡಿದು ದೇವರ ನಾಮ ಜಪಿಸುವುದರಿಂದ ಯಾವ ಫಲವೂ ಇಲ್ಲ. ತನ್ನೊಳಗಿನ ಕೋಪ, ಕ್ರೋಧ, ಮತ್ಸರ ಮತ್ತು ಅಹಂಕಾರಗಳನ್ನು ಬಿಡದ ವ್ಯಕ್ತಿಯು ಭಗವಂತನನ್ನು ಒಲಿಸಿಕೊಳ್ಳಲು ದಿನಗಟ್ಟಲೆ ಉಪವಾಸ ವ್ರತಗಳನ್ನು ಮಾಡಿದರೂ ಅದು ಕೇವಲ ದೇಹವನ್ನು ದಂಡಿಸಿದಂತಾಗುತ್ತದೆಯೇ ಹೊರತು ದೈವಕೃಪೆ ಸಿಗುವುದಿಲ್ಲ. ಅಂತರಂಗದ ಶುದ್ಧತೆ ಇಲ್ಲದೆ ಮಾಡುವ ದೈಹಿಕ ಉಪವಾಸ ಅಥವಾ ಜಪಗಳು ದೇವರನ್ನು ತಲುಪಲು ಸಾಧ್ಯವಿಲ್ಲ. ತನ್ನನ್ನು ಹೆತ್ತು ಹೊತ್ತು ಸಾಕಿ ಬೆಳೆಸಿದ ತಂದೆ ತಾಯಿಯರನ್ನು ವೃದ್ಧಾಪ್ಯದಲ್ಲಿ ಸರಿಯಾಗಿ ನೋಡಿಕೊಳ್ಳದೆ ಅವರನ್ನು ಕಣ್ಣೀರಲ್ಲಿ ಬಳಲಿಸುವ ಮನುಷ್ಯನು ಕಾಶಿ, ರಾಮೇಶ್ವರ ಎಂದು ಪುಣ್ಯಕ್ಷೇತ್ರಗಳಿಗೆ ತೀರ್ಥಯಾತ್ರೆ ಕೈಗೊಂಡರೂ ಅವನ ಪಾಪ ಕರಗುವುದಿಲ್ಲ. ಇತರರಿಗೆ ದ್ರೋಹ ಬಗೆಯುವ ಹಾಗೂ ಕೀಡು ಬಯಸುವ ಕ್ರೂರತನವನ್ನು, ಘಾತಕತನವನ್ನು ಮನಸ್ಸಿನಲ್ಲಿಟ್ಟುಕೊಂಡು ದಿನಾಲೂ ಪವಿತ್ರ ಭಗವದ್ಗೀತೆಯನ್ನು ಪಾರಾಯಣ ಮಾಡಿದರೂ ಯಾವುದೇ ಪುಣ್ಯ ಲಭಿಸುವುದಿಲ್ಲ. ಕಣ್ಣೆದುರಿಗಿರುವ ಹೆತ್ತವರೇ ನಿಜವಾದ ದೇವರು. ಅವರನ್ನು ಗೌರವಿಸದೆ ಮಾಡುವ ಯಾವುದೇ ಪೂಜೆ ಅಥವಾ ಧರ್ಮಗ್ರಂಥಗಳ ಓದು ನಿಷ್ಪ್ರಯೋಜಕ. ಮನುಷ್ಯನು ಇಷ್ಟೆಲ್ಲ ಬಾಹ್ಯ ಆಡಂಬರ, ಜಪ, ತಪ, ಉಪವಾಸಗಳನ್ನು ಮಾಡಿದರೂ ತನ್ನ ಅಂತರಂಗದಲ್ಲಿ ಸಕಲ ಐಶ್ವರ್ಯಗಳ ನಿಧಿಯಾದ ಆ ಶ್ರೀ ಪುರಂದರ ವಿಠ್ಠಲನನ್ನು, ಶ್ರೀಕೃಷ್ಣನನ್ನು ನಿಜವಾದ ಭಕ್ತಿಯಿಂದ ಸ್ಮರಿಸದಿದ್ದರೆ ಯಾವುದೇ ಮುಕ್ತಿ ಸಿಗುವುದಿಲ್ಲ. ಮನಸ್ಸಿನಲ್ಲಿ ಲೌಕಿಕ ಆಸೆಗಳನ್ನು ತುಂಬಿಕೊಂಡು ಕೇವಲ ಬಾಯ ಮುಚ್ಚಿ ಮೌನವ್ರತ ಆಚರಿಸುವುದರಿಂದ ಆತ್ಮಕಲ್ಯಾಣ ಸಾಧ್ಯವಿಲ್ಲ. ದಾಸರು ಕೀರ್ತನೆಯ ಕೊನೆಯಲ್ಲಿ ಮಾನವನಿಗೆ ಮುಕ್ತಿಯ ದಾರಿಯನ್ನು ತೋರಿಸುತ್ತಾರೆ. ಕಪಟ ನಾಟಕಗಳನ್ನು ಬಿಟ್ಟು ನಿರ್ಮಲವಾದ ಮನಸ್ಸಿನಿಂದ ಭಗವಂತನನ್ನು ನೆನೆದಾಗ ಮಾತ್ರ ಜೀವನ ಸಾರ್ಥಕವಾಗುತ್ತದೆ ಎಂಬುದೇ ಈ ಪದ್ಯದ ಅಂತಿಮ ಸಂದೇಶವಾಗಿದೆ. ಇನ್ನೂ ಇದೇ ಥರ ನೋಟ್ಸ್ಗಳಿಗಾಗಿ, PDF ಗಳಿಗಾಗಿ ಮತ್ತು ಕ್ಲಾಸಸ್ಗಳಿಗಾಗಿ ಕೆಳಗಡೆ ಇರುವ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಲಿಂಕ್ ಇದೆ. ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ.